ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಒಂದು ದೇವಸ್ಥಾನ ಕಳೆದ 800 ವರ್ಷಗಳಿಂದ ಒಂದೇ ಒಂದು ದಿನ ಚಾಚೂ ತಪ್ಪದೆ ಆ ದೇವಸ್ಥಾನದ 214 ಅಡಿ ಎತ್ತರದಲ್ಲಿ ಇರುವಂತಹ ಧ್ವಜಸ್ತಂಭವನ್ನ ಹತ್ತಿ ಯಾವುದೇ ಅನಾಹುತ ಮಾಡಿಕೊಳ್ಳದೆ, ಯಾವುದೇ ಹಗ್ಗದ ಸಹಾಯ ಇಲ್ಲದೆ ಅಲ್ಲಿನ ಪೂಜಾರಿಗಳು ಧ್ವಜ ಪರಿವರ್ತನೆಯನ್ನ ಮಾಡ್ತಾರೆ ಪ್ರತಿದಿನ 800 ವರ್ಷಗಳಿಂದ. ಯಾಕೆ ಅಂತಂದ್ರೆ ಅದನ್ನ ಪರಿವರ್ತನೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ 18 ವರ್ಷಗಳ ಕಾಲ ದೇವಸ್ಥಾನವನ್ನ ಬಂದ್ ಮಾಡಿ ಇಡಬೇಕು ಅನ್ನುವಂತಹ ನಂಬಿಕೆ. ಇನ್ನು ಆ ದೇವಸ್ಥಾನದ ಒಳಗಡೆ ವಿರಾಜಮಾನವಾಗಿರುವಂತಹ ಮೂರ್ತಿಯ ಒಳಗಡೆ ಜೀವಂತವಾಗಿರುವಂತಹ ನನ್ನ ನಿಮ್ಮ ಹಾಗೆ ಮಿಡಿತಾ ಇರುವಂತಹ ಹೃದಯ ಇದೆ ಅನ್ನುವಂತಹ ನಂಬಿಕೆ. ಆ ಹೃದಯವನ್ನ ಪ್ರತಿ 12 ವರ್ಷಕ್ಕೆ ಒಂದು ಬಾರಿ ಒಂದು ಮೂರ್ತಿಯಿಂದ ಇನ್ನೊಂದು ಮೂರ್ತಿಗೆ ಬದಲಾವಣೆ ಮಾಡುವಾಗ ಇಡೀ ಪ್ರದೇಶದ ವಿದ್ಯುತ್ ಸಪ್ಲೈಯನ್ನ ಕಟ್ ಮಾಡಿ CRPF ಯೋಧರ ಬೆಂಗಾವಲಿನಲ್ಲಿ ಆ ದೇವಸ್ಥಾನದ ಪ್ರಧಾನ ಅರ್ಚಕರು ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಕೈಗೆ ಗ್ಲೌಸ್ ಅನ್ನ ಹಾಕೊಂಡು ಮೊಲದ ಹಾಗೆ ಮಿಡಿತಾ ಇದೆ ಅನ್ನೋ ತರದ ಒಂದು ಪದಾರ್ಥವನ್ನ, ಬ್ರಹ್ಮ ಪದಾರ್ಥವನ್ನ ಶಿಥಿಲಗೊಂಡಿರುವಂತಹ ಆ ಮರದ ಮೂರ್ತಿಯ ಒಳಗಿಂದ ತೆಗೆದು ಹೊಸದಾಗಿ ರೆಡಿ ಮಾಡಿರುವಂತಹ ಇನ್ನೊಂದು ಮೂರ್ತಿಯ ಒಳಗಡೆ ಇಡ್ತಾರೆ. ಸಾಮಾನ್ಯವಾಗಿ ಸಾಲಾಗಿ 7 ಪಾತ್ರೆಗಳನ್ನ ಇಟ್ಟು ಕೆಳಗೆ ಬೆಂಕಿ ಕೊಟ್ವಿ ಅಂತಂದ್ರೆ ಒಳಗಡೆ ಇರುವಂತಹ ವಸ್ತು ಬೇಯೋದು ಮೊದಲನೇ, ಅಂದ್ರೆ ಯಾವುದಕ್ಕೆ ನೇರವಾಗಿ ಆ ಬೆಂಕಿಯ ಶಾಖ ಅನ್ನೋದು ತಾಗ್ತಾ ಇರತ್ತೆ ಮೊದಲೇದಾಗಿ ಇಟ್ಟಿರ್ತೀವಲ್ವಾ, ಆ ಪಾತ್ರೆ ಬೆಂದು ಕೊನೆಗೆ ಮೇಲ್ಗಡೆ ಪೇರಿಸಿಟ್ಟಿರುವಂತಹ ಪಾತ್ರೆಗಳ ಪದಾರ್ಥಗಳು ಬೇಯಬೇಕು ಅಲ್ವಾ. ಸೈನ್ಸ್ ಇದೆ ಹೇಳೋದಲ್ವಾ. ಆದ್ರೆ ಈ ದೇವಸ್ಥಾನದಲ್ಲಿ ಪ್ರಸಾದ ಯಾವಾಗ ಸಿದ್ಧವಾಗತ್ತೆ, ಬೆಂಕಿಯ ತಳದಲ್ಲಿ ಇರುವಂತಹ ಪಾತ್ರೆಯ ಹೊರತಾಗಿ ಅತ್ಯಂತ ಮೇಲಸ್ತರದಲ್ಲಿ ಇರುವಂತಹ 7ನೇ ಪಾತ್ರ ಮೊದಲು ಬೆಂದು ಕೊನೆಗೆ ಮೊದಲನೇ ಪಾತ್ರ ಬೆಂದು ವಿಜ್ಞಾನಕ್ಕೂ ಸವಾಲನ್ನ ಹಾಕತ್ತೆ. ಇದರ ಜೊತೆಗೆ ಒಂದೇ ಒಂದು ದಿನ ಪ್ರಸಾದ ಇಷ್ಟು ಜಾಸ್ತಿ ಆಗಲ್ಲ, ಇಷ್ಟು ಕಡಿಮೆ ಆಗಲ್ಲ. ಈ ದೇವಸ್ಥಾನದಲ್ಲಿ ಇರುವಂತಹ ನೀಲಚಕ್ರ ಯಾವುದೇ ದೃಷ್ಟಿಯಿಂದ ಯಾವುದೇ ದಿಕ್ಕಿನಿಂದ ನೋಡಿದ್ರೂ ಸಹ ಒಂದೇ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಸನಾತನ ಧರ್ಮದ ಬೇರೆ ದೇವಸ್ಥಾನಗಳಲ್ಲಿ ಕಲ್ಲಿನ ಮೂರ್ತಿಯನ್ನ ವಿಗ್ರಹ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ರೆ, ಇಲ್ಲಿ ಬೇವಿನ ಮರದ, ಅದು ಕೂಡ ಆಯ್ದ ಬೇವಿನ ಮರದ ದಿಮ್ಮಿಗಳನ್ನ ಕೆತ್ತಿ ಅರ್ಧಂಬರ್ಧ ಕೆತ್ತಿ, ಅಂದ್ರೆ ಆ ಮೂರ್ತಿಯಲ್ಲಿ ಕಣ್ಣು ಮಾತ್ರ ನೇರವಾಗಿ ಕಾಣುವ ಹಾಗೆ ಮಾಡಿ ಕೈಕಾಲನ್ನ ನೀಟಾಗಿ ಕೆತ್ತನೆ ಮಾಡದೆ ಪ್ರತಿ 12 ವರ್ಷಕ್ಕೆ ಒಂದು ಬಾರಿ ದೇವರನ್ನ ಬದಲಾವಣೆ ಮಾಡುವುದಕ್ಕೆ ಕಾರಣ ಏನು? ಭವಿಷ್ಯ ಮಾಲಿಕೆಯಲ್ಲಿ ಈ ಒಂದು ದೇವಸ್ಥಾನದ ಕುರಿತ ಹಾಗೆ ಕಲ್ಕಿಯ ಉದಯ ಅನ್ನೋದು ಹೇಗೆ ಆಗತ್ತೆ ಅನ್ನೋದರ ಕುರಿತಾಗಿ ಭವಿಷ್ಯ ಮಾಲಿಕೆಯಲ್ಲಿ ಹೇಳೋದಕ್ಕೂ ಈ ದೇವಸ್ಥಾನದಲ್ಲಿ ಉಂಟಾಗಬಹುದಾದಂತಹ ಮುಂದಿನ ಒಂದು ಘಟನೆಗೂ ನೇರ ಸಂಬಂಧ ಇದೆ ಅಂತ ನಂಬಿಕೆ ಇವತ್ತಿಗೂ ಕೂಡ ಇಷ್ಟು ಪ್ರಚಲಿತದಲ್ಲಿ ಇರೋದು ಹೇಗೆ? ಇಷ್ಟೆಲ್ಲ ತರ್ಕಕ್ಕೆ ನಿಲುಕದ ಪ್ರಶ್ನೆಗಳನ್ನ, ಸವಾಲುಗಳನ್ನ, ಹಾಗೆ ನಂಬಿಕೆಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಮಾತಾಡೋಕೆ ಹೋಗ್ತಾ ಇರೋದು ಪೂರಿ ಜಗನ್ನಾಥದ ಬಗ್ಗೆ. ಪೂರಿ ಜಗನ್ನಾಥ ರಥಯಾತ್ರೆ ಕಳೆದ ಗುರುವಾರ ಶುರುವಾಗಿದೆ. ಮುಂದಿನ 9 ದಿನಗಳ ಕಾಲ ಕೇವಲ ಪುರಿಯಲ್ಲಿ ಮಾತ್ರ ಅಲ್ಲ, ವಿಶ್ವದ ಮೂಲೆ ಮೂಲೆಯಿಂದ ಶ್ರೀಕೃಷ್ಣನ ಪರಮ ಭಕ್ತರೆಲ್ಲರೂ ಸೇರಿ ಆ ಪೂರಿ ಜಗನ್ನಾಥ, ಲಿಟ್ರಲಿ ಮೀನಿಂಗ್ ಏನಪ್ಪಾ ಅಂತಂದ್ರೆ ಇಡೀ ಜಗತ್ತಿಗೆ ನಾಥ, ದ ಲಾರ್ಡ್ ಆಫ್ ಯೂನಿವರ್ಸ್ ಅಂತ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ರಥಯಾತ್ರೆ ಅನ್ನೋದು ನಡೆಯುತ್ತೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸಗಳು ಒಂದಷ್ಟು ನಮಗೆ ಫ್ಯಾಕ್ಟ್ಸ್ ಅನ್ನ ಹೇಳ್ತಾ ಇದ್ರೆ, ಇನ್ನೊಂದಷ್ಟು ಚಂದದ ದಂತ ಕಥೆಗಳು ನಮಗೆ ಹುಬ್ಬೇರಿರೋದು ಹಂಗೆ ಇದ್ಬಿಡುತ್ತೆ. ಅಷ್ಟ್ರ ಮಟ್ಟಿಗೆ ತರ್ಕಕ್ಕೆ ನಿಲುಕೋದೇ ಇಲ್ಲ. ನೀವು ಇದರಲ್ಲಿ ವಿಜ್ಞಾನವನ್ನ ಹುಡ್ಕೊಂಡು ಅಲ್ಲಿಗೆ ಕೂತ್ಕೊಂಡ್ರಿ ಅಂತಂದ್ರೆ, ಅಲ್ಲಿ ಕೂತಿರುವಂತಹ ಜಗನ್ನಾಥ ನೀನಲ್ಲೇ ಕೂತಿರು, ಜೀವನದ ಅನುಭವ ಬಿಟ್ಟು ನೀನು ತರ್ಕವನ್ನ ಹುಡುಕ್ತಾ ಇರುವಂತ ನಗ್ತಾ ಇರ್ತಾನೆ ಹೊರತು ನಮಗೆ ವಿಜ್ಞಾನಕ್ಕೆ ಸವಾಲಿನ ಜೊತೆಗೆ ಒಂದು ಶ್ರದ್ಧೆ, ಒಂದು ಭಕ್ತಿ ಅನ್ನುವಂಥದ್ದು, ಅದಕ್ಕೂ ಮೀರಿರುವಂತಹ ಒಂದು ಭಾವನೆ ಅನ್ನುವಂಥದ್ದಿದೆ ಅಲ್ಲ, ಇದು ಪೂರಿ ಜಗನ್ನಾಥ ಅನ್ನೋದು. ಅಲ್ಲಿರುವಂತಹ ದೇವರನ್ನ ನಾವ್ ಏನ್ ಕರಿತೀವಿ ಗೊತ್ತಾ? ಇಡೀ ಪ್ರಪಂಚದ ಏಕೈಕ ಜೀವಂತ ದೇವರು ಅಂತ ಕರಿತೀವಿ. ಬ್ರಹ್ಮ ಪದಾರ್ಥ ಅನ್ನೋದಕ್ಕೆ ಸೈಂಟಿಫಿಕ್ ರೀಸನಿಂಗ್ ಏನನ್ನ ಕೊಡಬಹುದು, ಅದೆಲ್ಲದನ್ನ ಅರ್ಥ ಮಾಡ್ಕೊಳ್ತಾ ಮಾತಾಡ್ತಾ ಹೋದೆ ಅಂತಂದ್ರೆ ಬಹುಶಃ ಒಂದು 10 ಸೀರೀಸ್ ಆಫ್ ಪಾಡ್ಕಾಸ್ಟ್ ಅನ್ನ ಮಾಡಬಹುದು ಪೂರಿ ಜಗನ್ನಾಥವನ್ನ ಕುರಿತು ಮಾತ್ರ. ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಪೂರಿ ಜಗನ್ನಾಥದಲ್ಲಿ ನಮ್ಮ 3 ಜನ ದೇವರಿದಾರಲ್ಲ, ಕ್ಯೂಟ್ ಆಗಿರೋರು, ಶ್ರೀಕೃಷ್ಣ, ಬಲರಾಮ, ಸುಭದ್ರೆ, ಆ ರೂಪದಲ್ಲಿ ಹೆಂಗೆ ಪ್ರತಿಷ್ಠಾಪನೆ ಆದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾವಾಗ
ಬಹುಶಃ ಒಂದು 5,000 ವರ್ಷದ ಹಿಂದೆ ಅನ್ಸುತ್ತೆ. ಯಾವಾಗ ಕುರುಕ್ಷೇತ್ರ ಯುದ್ಧ ಮುಗಿದು ಕೌರವರು ಅವ್ರಿಗೇನು ಆಗ್ಬೇಕಿತ್ತೋ ಅದಾಗಿ ಧರ್ಮ ಸಂಸ್ಥಾಪನೆ ಅನ್ನುವಂಥದ್ದನ್ನ ಮಾಡಾದ್ಮೇಲೆ ಯಾವಾಗ ಧರ್ಮರಾಯನಿಗೆ ಪಟ್ಟ ಕಟ್ತಾ ಇರ್ತಾರೆ, ಆ ಒಂದು ಶುಭ ಸಂದರ್ಭದಲ್ಲಿ ಗಾಂಧಾರಿಗೆ ತುಂಬಾ ನೋವಾಗತ್ತೆ. ತಾಯಿ ಅಲ್ವಾ, ಶಾಪ ಕೊಡ್ತಾಳೆ ಕೃಷ್ಣನಿಗೆ. ನೀನು ಮನಸ್ಸು ಮಾಡಿದ್ರೆ ಕೃಷ್ಣ, ನೀನು ಮನಸ್ಸು ಮಾಡಿದ್ರೆ ಈ ಯುದ್ಧವನ್ನ ತಡಿಬಹುದಿತ್ತು. ನನ್ನ ದುರ್ಯೋಧನನಿಗೂ ಒಳ್ಳೆ ಬುದ್ಧಿಯನ್ನ ನೀನು ಬರೋ ರೀತಿಯಲ್ಲಿ ಮಾಡಬಹುದಿತ್ತೇನೋ, ಆದ್ರೆ ನೀನು ಮಾಡ್ಲಿಲ್ಲ. ನಾನ್ ಹೆಂಗೆ ಜೀವಂತ ಇರುವಾಗ್ಲೇ ಈ ಮುಪ್ಪಿನಲ್ಲಿ ಇದೆಲ್ಲದನ್ನ, ಈ ಎಲ್ಲ ದುರ್ಗತಿಯನ್ನ ನೋಡಿದೆ, ನನ್ನ ವಂಶ ನನ್ನ ಎದುರಲ್ಲೇ ಸರ್ವನಾಶ ಆಗೋದನ್ನ ನೋಡ್ತಾ ಇದ್ದೀನಲ್ಲ, ನಾನು ವಿಟ್ನೆಸ್ ಮಾಡ್ತಿದ್ದೀನಲ್ಲ, ನಿನಗೂ ಹಂಗೆ ಆಗ್ಲಿ ಅಂತ ಶಾಪ ಕೊಡ್ತಾಳೆ. ಅದಾದ 36 ವರ್ಷದ ನಂತರ ಕೃಷ್ಣ ಯಾದವರು ಹೊಡೆದಾಡ್ಕೊಳ್ಳೋದನ್ನ ನೋಡ್ತಾನೆ. ದ್ವಾರಕೆಗೆ ಅವನತಿ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡಿ ಅಲ್ಲೇ ಇದ್ದಂತಹ ಒಂದು ಕಾಡಿಗೆ ಹೋಗಿ ಯೋಗ ನಿದ್ರೆಯನ್ನ ಮಾಡ್ತಾ ಇರ್ಬೇಕಿದ್ರೆ, ಅಲ್ಲಿದ್ದಂತಹ ಜರ ಅನ್ನೋ ಒಬ್ಬ ಬೇಡ ಕೃಷ್ಣನ ಕಾಲಿನ ಬೆರಳನ್ನ ನೋಡ್ಕೊಂಡು ಅದು ಜಿಂಕೆಯ ಕಿವಿ ಅಂತ ತಪ್ಪಾಗಿ ತಿಳ್ಕೊಂಡು ಬಾಣವನ್ನ ಹೂಡ್ತಾನೆ. ಕೃಷ್ಣ ಇಹಲೋಕದ ಪ್ರಯಾಣವನ್ನ ಮುಗಿಸ್ತಾನೆ. ಇವಾಗೊಂದು ನಿಮ್ಗೆ ಕ್ವೆಶ್ಚನ್ ಬರ್ಬಹುದು, ಈ ಹುಲು ಮಾನವ ಬೇಡ ಜರ ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿನ ಅವತಾರ ಆಗಿರುವಂತಹ ಶ್ರೀಕೃಷ್ಣನನ್ನ ಕೊಲ್ಲೋದು ಅಂತಂದ್ರೆ ಇದ್ಯಾವ ಲಾಜಿಕ್ ಅಂತ ಅನಿಸ್ತು ಅಂತಂದ್ರೆ, ಇದ್ರಲ್ಲಿ ಒಂದು ಚಂದ ಕಥೆ ಇದೆ, ಕರ್ಮದ ಕಥೆ ಇದೆ. ಅದೇನು ಅನ್ನೋದನ್ನ ಈಗಾಗಲೇ ಒಂದು ಡೀಟೇಲ್ಡ್ ಎಪಿಸೋಡ್ ಅನ್ನ ಮಾಡಿದೀನಿ, ಥಂಬ್ನೇಲ್ ರೆಫರೆನ್ಸ್ ಇದು, ಮಿಸ್ ಮಾಡದೆ ನೋಡಿ. ಯಾವಾಗ ಕೃಷ್ಣನಿಗೆ ಈ 36 ವರ್ಷದ ನಂತರ ಯಾದವರ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ಗೊತ್ತಾಗಿರತ್ತೆ, ಆ ಸಮಯ ಸನ್ನಿಹಿತ ಆಗ್ತಿರತ್ತೆ, ತನ್ನ ಸಾರಥಿ ಆಗಿರುವಂತಹ ದಾರುಕನಿಗೆ ಅರ್ಜುನನನ್ನ ಕರ್ಕೊಂಡು ಬಾ ಹಸ್ತಿನಾಪುರದಿಂದ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ, ನನ್ನ ನಂತರ ದ್ವಾರಕೆಯಲ್ಲಿ ಇರುವಂತಹ ಹೆಂಗಸರನ್ನ ಮಕ್ಕಳನ್ನ ಕಾಪಾಡುವ ಜವಾಬ್ದಾರಿ ಅರ್ಜುನನದ್ದು. ಈ ಯುದ್ಧ ಮಾಡ್ಕೊಳ್ಳೋದು ಮತ್ತೊಂದು ಗಲಾಟೆ ಮಾಡ್ಕೊಳ್ಳೋದು ಗಂಡಸರು ಶೋಕಿ ಇದು. ಅಲ್ಲಿ ಯಾವಾಗ್ಲೂ ಬೆಲೆ ತೆತ್ತೋರು ಹೆಂಗಸರು ಮತ್ತು ಮಕ್ಕಳಾಗಿರ್ತಾರೆ. ಹಾಗಾಗಿ ದ್ವಾರಕೆ ಸರ್ವನಾಶ ಆಯ್ತು ಅಂತಂದ್ರೆ, ಅದು ಸಮುದ್ರದಲ್ಲಿ ಮುಳುಗೋಯ್ತು ಅಂತಂದ್ರೆ, ಅಲ್ಲಿ ಹೆಂಗಸರ ಸಾವು ಅನ್ನೋದು, ನೋವು ಅನ್ನೋದು, ಮಕ್ಕಳ ಸಾವು ನೋವು ಅನ್ನೋದು ಕಡಿಮೆ ಆಗ್ಬೇಕು ಅನ್ನೋ ಒಂದು ಉದಾತ್ತ ಅಂಶದಿಂದ ಅರ್ಜುನನನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅರ್ಜುನ ಬಂದು ರೀಚ್ ಆಗುವಾಗ ಶ್ರೀಕೃಷ್ಣ ಪರಮಾತ್ಮ ಇರುವುದಿಲ್ಲ. ಅವನ ಅಂತ್ಯ ಸಂಸ್ಕಾರವನ್ನ ಮಾಡಿ ಅರ್ಜುನ, ಅಗ್ನಿದೇವ ಕೃಷ್ಣನ ಬಾಕಿ ಎಲ್ಲ ಅಂಗಾಂಗಗಳನ್ನ ಅರ್ಪಣೆ ಮಾಡ್ಕೊಂಡ್ರು ಸಹ ಬಹುಶಃ ಅವನ ಹೃದಯವನ್ನ ಕರುಗಿಸೋದು, ಅದನ್ನ ಸುಟ್ಟಾಕೋದು ಅಗ್ನಿದೇವನಿಗೂ ಇಷ್ಟ ಇರಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಬಾಕಿ ಎಲ್ಲ ಅಂಗಾಂಗಗಳು ಇಹಲೋಕದಲ್ಲಿ ಏನು ಪಂಚಭೂತ ಅಂತ ನಾವು ಕರಿತೀವಲ್ವಾ, ಅದರಲ್ಲಿ ಲೀನ ಆದ್ರೂ ಅವನ ಹೃದಯ ಮಾತ್ರ ಹಾಗೆ ಮಿಡಿತಾ ಇತ್ತಂತೆ. ಅದನ್ನ ಅಸ್ಥಿಯ ಜೊತೆಗೆ ಅಲ್ಲಿದ್ದಂತಹ ನದಿಯಲ್ಲಿ, ಸಮುದ್ರದಲ್ಲಿ ನಮ್ಮ ಅರ್ಜುನ ತೇಲಿ ಬಿಡ್ತಾನೆ. ಯಾಕೆಂತಂದ್ರೆ ಅದು ನಮ್ಮ ಪದ್ಧತಿ. ಅಸ್ಥಿ ವಿಸರ್ಜನೆಯನ್ನ ಇವತ್ತಿಗೂ ನಾವು ಮಾಡ್ತೀವಿ ಅಲ್ವಾ. ಅಲ್ಲಿಂದ ಹರ್ಕೊಂಡು ಬಂದು ಎಲ್ಲಿಗೆ ಬಂತು ಇದು? ನೀಲಾಂಚಲ ಪರ್ವತದಲ್ಲಿ ಮನೆ ಮಾಡ್ಕೊಂಡಿದ್ದಂತಹ ಒಂದು ಆದಿವಾಸಿಗಳ ಕುಟುಂಬಕ್ಕೆ ಸೇರುತ್ತೆ ಇದು. ಅಲ್ಲಿದ್ದಂತಹ ನಾಯಕನಿಗೆ ಸೇರುತ್ತೆ. ಅದ್ ನೋಡುವಾಗ ಇದೇನಿದು ಹೊಳಿತಾ ಇದೆಯಲ್ಲ, ಏನೋ ವಿಶೇಷ ಶಕ್ತಿನೇ ಇರಬೇಕು. ಸಾಮಾನ್ಯವಾಗಿ ನಮ್ಗೆ ನಮ್ ತಲೆಗೆ ಏನ್ ಅರ್ಥ ಆಗಲ್ಲ ಅಥವಾ ಏನಾದ್ರೂ ಹೊಳಿಯತ್ತೆ ಹಿಂಗಿದ್ದ ತಕ್ಷಣ ನಾವು ಅದನ್ನ ದೇವರು ಅಂತ ಪೂಜೆ ಮಾಡುವಂತಹ ಮನಸ್ಥಿತಿಯವರು, ಮನುಷ್ಯರ ಸಹಜ ಗುಣ ಇದು. ಅದು ಆ ರೀತಿಯಲ್ಲಿ ಕಾಣಿಸ್ತಾ ಇರ್ಬೇಕಿದ್ರೆ, ಹೊಳಿತಾ ಇರ್ಬೇಕಿದ್ರೆ, ಅದರಿಂದ ಒಂದು ಪ್ರಕಾಶಮಾನವಾಗಿರುವಂತಹ ಬೆಳಕು ಬರ್ತಾ ಇರ್ಬೇಕಿದ್ರೆ, ಇದೇನೋ ಹೈಯರ್ ಎನರ್ಜಿನೇ ಇರಬೇಕು ಅಂತ ಹೇಳಿ ಆ ಆದಿವಾಸಿಗಳ ನಾಯಕ ವಿಶ್ವವಸು ಅನ್ನೋನು ಅದನ್ನ ಒಂದು ಗುಹೆಯಲ್ಲಿ ಇಟ್ಟು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡೋಕೆ ಶುರು ಮಾಡ್ತಾನೆ. ನೀಲಮಾಧವ ಅಂತ ಅವನನ್ನ ಕರೀತಾರೆ. ಇದೇ ಸಂದರ್ಭದಲ್ಲಿ, ಇದೇ ಟೈಮ್ ಲೈನ್ ಅಲ್ಲಿ ಮಾಳವದ ರಾಜ ಇಂದ್ರದ್ಯುಮ್ನ ವಿಷ್ಣುವಿನ ಪರಮ ಭಕ್ತ ಅವನಿಗೆ ಕನಸಲ್ಲಿ ವಿಷ್ಣು ಕಾಣಿಸ್ಕೊಂಡು ನೀಲಮಾಧವನನ್ನಾಗಿ ನನ್ನ ದರ್ಶನ ತಗೋಪ ಅಂತ ಹೇಳ್ತಾನಂತೆ. ಅವಾಗ ತನ್ನ ಮುಖ್ಯ ಅರ್ಚಕರಾಗಿರುವಂತಹ ವಿದ್ಯಾಪತಿಯನ್ನ ಕರೆಸ್ಬಿಟ್ಟು, ನನಗೆ ಈ ರೀತಿ ಪ್ರೇರಣೆ ಆಯ್ತು, ನೀಲಮಾಧವನನ್ನ ನಾನು ನೋಡ್ಬೇಕು, ಎಲ್ಲಿದ್ದಾನೆ ಅವನು ಅಂತ ಹುಡುಕು ಅಂತ ಕಳಿಸಿದಾಗ ಸುಮಾರು ಕಡೆ ಎಲ್ಲ ಹುಡುಕಿ ಈ ವಿದ್ಯಾಪತಿ ಕೊನೆಗೆ ಬರೋದು ನೀಲಾಂಚಲ ಪರ್ವತ. ಅಲ್ಲಿರುವಂತಹ ಆ ಬುಡಕಟ್ಟು ನಾಯಕರ ಹತ್ರ ಒಂದು ಕುಲದೇವತೆ ಇದೆ ನೀಲಮಾಧವ ಅನ್ನೋದು ಗೊತ್ತಾದಾಗ, ನನಗ್ ತೋರ್ಸ್ರಪ್ಪ ಅಂತ ಹೇಳ್ತಾನೆ. ಆವಾಗ ಈ ಆದಿವಾಸಿ ನಾಯಕ ವಿಶ್ವವಸು ಖುಲ್ಲ ನಾನು ತೋರ್ಸಕ್ಕಾಗಲ್ಲ, ಯಾಕೆಂತಂದ್ರೆ ಅದು ನಮ್ಮ ಮನೆತನಕ್ಕೆ, ಅಂದ್ರೆ ನಮ್ಮ ಕುಲದೇವತೆ ಇದು, ನೀನು ನಮ್ಮ ಕುಲಕ್ಕೆ ಸೇರಿರೋನಲ್ಲ, ನೀನು ಹೊರಗಡೆಯಿಂದ ಬಂದಿರೋನು, ಹಾಗಾಗಿ ನಿನಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ ಅಂತ ಹೇಳಿ ಕೈ ತೊಳ್ಕೊಂಡಾಗ ಈ ವಿದ್ಯಾಪತಿ ಬಿಡೋದಿಲ್ಲ. ಅವನಿಗೆ ಪ್ರಾಯಕ್ಕೆ ಬಂದಿರೋ ಒಂದು ಮಗಳಿರ್ತಾಳೆ, ಅವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಲಲಿತಾ ಅಂತ ಅವಳ ಹೆಸರು. ಆವಾಗ ಆ ಲಲಿತಾ ಮೂಲಕ ವಿಶ್ವವಸುವಿನ ಮೇಲೆ ಒತ್ತಾಯವನ್ನ ಹಾಕಿಸಿ ಕೊನೆಗೆ ಅಂತೂ ಇಂತೂ ವಿಶ್ವವಸು ತನ್ನ ಅಳಿಯ ಆಗಿರುವಂತಹ ವಿದ್ಯಾಪತಿಯನ್ನ ಆ ಗುಹೆಯಲ್ಲಿ ಇರುವಂತಹ ನೀಲಮಾಧವನನ್ನ ತೋರ್ಸೋಕೆ ಒಪ್ಕೊಳ್ತಾನೆ. ಕರ್ಕೊಂಡು ಹೋಗ್ಬೇಕಿದ್ರೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಹೋಗ್ತಾನೆ.
ಆದ್ರೆ ಈ ವಿದ್ಯಾಪತಿ ಕೂಡ ಕಡಿಮೆ ಇಲ್ಲ. ಹೋಗ್ತಾ ಇರ್ಬೇಕಿದ್ರೆ ದಾರಿಯುದ್ದಕ್ಕೂ ಸಾಸಿವೆ ಬೀಜನ ಹಾಕೊಂಡು ಹೋಗಿರ್ತಾನೆ. ಯಾಕೆ ಹೇಳಿ? ಸ್ವಲ್ಪ ದಿನ ಆದ್ಮೇಲೆ ಆ ಸಾಸಿವೆ ಗಿಡ ಆಗಿ ದಾರಿ ಎಲ್ಲಿ ಹೋಗೋದು, ನೀಲಮಾಧವ ಎಲ್ಲಿದ್ದಾನೆ ಅನ್ನೋದು ರಾಜ ಇಂದ್ರದ್ಯುಮ್ನನಿಗೆ ಗೊತ್ತಾಗತ್ತೆ. ಆದ್ರೆ ಅವನು ಒಳಗಡೆ ಹೋಗಿ ನೋಡಿದಾಗ ಆ ಗುಹೆಯಲ್ಲಿ ನೀಲಮಾಧವ ಸಿಗೋದೇ ಇಲ್ಲ. ಅವಾಗ ಇಂದ್ರದ್ಯುಮ್ನನಿಗೆ ಭಯಂಕರ ಬೇಜಾರಾಗತ್ತೆ. ಅವನು ಅದೇ ಬೇಜಾರಲ್ಲಿ ತನ್ನ ದೇವರನ್ನ ನಾನು ನೋಡಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಘೋರ ತಪಸ್ಸನ್ನ ಮಾಡೋಕೆ ಶುರು ಮಾಡ್ತಾನೆ, ಯಜ್ಞ ಯಾಗಗಳನ್ನ ಮಾಡೋಕೆ ಶುರು ಮಾಡ್ತಾನೆ, ಪೂಜೆ ಪುನಸ್ಕಾರವನ್ನ ಜಾಸ್ತಿ ಮಾಡ್ತಾನೆ. ಯಾಕಪ್ಪ ದೇವ್ರೆ ನನ್ಗೆ ದರ್ಶನ ಕೊಡ್ಲಿಲ್ಲ ಅಂತ ಅಲವತ್ಕೊಳ್ತಾ ಇರ್ಬೇಕಿದ್ರೆ ಇನ್ನೊಂದು ಅವನಿಗೆ ಕನಸಿನಲ್ಲಿ ಪ್ರೇರಣೆಯಾಗತ್ತೆ. ಅದು ಸಿಗದೇ ಇದ್ರೆ ಏನು, ನಾಳೆ ನಿನಗೆ ಪುರಿಯ ಸಮುದ್ರ ತಟದಲ್ಲಿ ಒಂದು ಬೇವಿನ ಮರದ ದಿಮ್ಮಿ ಸಿಗತ್ತೆ, ಅದರಲ್ಲಿ ನನ್ನನ್ನ ಕಾಣು ಅಂತ ಹೇಳಿ ವಿಷ್ಣು ಹೇಳಿದ ಹಾಗೆ ಪ್ರೇರಣೆ ಆಗತ್ತೆ. ಬೆಳಗ್ಗೆ ಎದ್ದು ಅಲ್ಲಿಗೆ ಜನರನ್ನ ಕಳಿಸಿದಾಗ ರಾಜನಿಗೆ ಅದು ಸತ್ಯ. ಆದ್ರೆ ಇವಾಗ ಆ ಬೇವಿನ ಮರದ ದಿಮ್ಮಿಯಿಂದ ಮೂರ್ತಿಗಳನ್ನ ಮಾಡೋಕೆ ಯಾರತ್ರೂ ಕೂಡ ನಮ್ಮ ಹತ್ರ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವರು ಆ ಮರವನ್ನ ಕಡಿಯೋಕೆ ಶುರು ಮಾಡಿದ್ರೆ ಅದರಲ್ಲಿ ಮೂರ್ತಿ ಆಗ್ತಾನೆ ಇರಲಿಲ್ಲ. ಕೊನೆಗೆ ಇಷ್ಟೆಲ್ಲ ವಿಘ್ನ ಆದ್ಮೇಲೆ ಅಂತೂ ಇಂತೂ ರಾಜ ಇಂದ್ರದ್ಯುಮ್ನ ಹತ್ರ ಒಬ್ಬ ಬಡ 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 ಸಣಕಲು ಶರೀರದ ಒಬ್ಬ ಬಡಗಿ ಬಂದು ಹೇಳ್ತಾನೆ, ರಾಜ ನಾನ್ ಮಾಡ್ಕೊಡ್ತೀನಿ. ಕೇವಲ ಒಂದು ಮೂರ್ತಿಯನ್ನ ಅಲ್ಲ, 3 ಮುದ್ದಾಗಿರುವಂತಹ ದೈವಿಕ ಕಳೆ ಇರುವಂತಹ ನಿನಗೆ ಹೇಗೆ ಬೇಕೋ ಹಂಗಿದ್ದ ಮೂರ್ತಿಯನ್ನ ನಾನು ಮಾಡ್ಕೊಡ್ತೀನಿ. ಆದ್ರೆ ನಂದು ಒಂದು ಷರತ್ತಿದೆ. 21 ದಿನಗಳ ಕಾಲ ಒಂದು ಕೋಣೆಯ ಒಳಗಡೆ ನಾನು ಹಾಗೂ ಈ ಮರದ ದಿಮ್ಮಿ ಮತ್ಯಾರೂ ಕೂಡ ಬರಂಗಿಲ್ಲ, ಯಾವುದೇ ಕಾರಣಕ್ಕೂ ಬರಂಗಿಲ್ಲ ಅಂತ ಷರತ್ತನ್ನ ಹಾಕಿ ಕೋಣೆ ಒಳಗಡೆ ಹೋಗಿ ಅವನು ತನ್ನ ಏನೇನು ವೈಖರಿ ಇದೆ ಆ ಬಡಗಿ ಅದೆಲ್ಲದನ್ನ ಶುರು ಮಾಡ್ತಾನೆ. ಜೋರಾಗಿ ಶಬ್ದ ಕೇಳಿಸ್ತಾ ಇರುತ್ತೆ. ಆ ಶಬ್ದ ಬರ್ತಾ 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 14-15ನೇ ದಿನ ಆಗೋಷ್ಟಿಗೆ ನಿಂತೋಗ್ಬಿಡತ್ತೆ. ಈಗ ರಾಜ ಇಂದ್ರದ್ಯುಮ್ನ ಹೆಂಡತಿ ಗುಂಡೀಚ ಅಂತ ಅವಳ ಹೆಸರು. ಅವಳಿಗೆ ಭಯಂಕರ ಟೆನ್ಷನ್ ಶುರು. ಹೇಳಿ ಕೇಳಿ ಆ ಮನುಷ್ಯ ಊಟ ನಿದ್ದೆ ನೀರು ಏನು ಮಾಡ್ತಾ ಇಲ್ಲ. 14 ದಿನ ಆಯ್ತು. ಅಷ್ಟು ಸಣಕಲು ಶರೀರ, ಮುದಿ ವಯಸ್ಸು ಬೇರೆ, ಅವನು ಬದುಕಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಪಾಪ ಕಟ್ಕೊಳ್ತೀವಿ ಅಂತ ಭಯ ಆಗಿ ರಾಜನ ಹತ್ರ ಹಠ ಮಾಡಿ ಆ ಬಾಗಿಲನ್ನ ತೆರೆಸ್ಬಿಡ್ತಾಳೆ. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಕೇವಲ ಅರ್ಧಂಬರ್ಧ ಕೆತ್ತಿ ಅಲ್ಲಿಗೆ ನಿಲ್ಲಿಸಿಟ್ಟಿರುವಂತಹ 3 ಮುದ್ದಾಗಿರುವಂತಹ ಮೂರ್ತಿಗಳು. ಕಣ್ಣು ದೊಡ್ಡದಾಗಿರುತ್ತೆ, ಕೈ ಕಾಲೆಲ್ಲ ಇಲ್ಲ. ಅದಕ್ಕೆ ನಂಬಿಕೆಯ ಪ್ರಕಾರ ಆ ಬಡಗಿ ಯಾರಪ್ಪ ಅಂತಂದ್ರೆ ಖುದ್ದು ವಿಶ್ವಕರ್ಮ. ಹಾಗಾಗಿ ಇವತ್ತಿಗೂ ನಾವು ಈ ಸುಭದ್ರೆ ಬಲರಾಮ ಹಾಗೂ ಕೃಷ್ಣನನ್ನ ಯಾವ ರೀತಿ ಪೂಜೆ ಮಾಡ್ತೀವಿ ಪುರಿ ಜಗನ್ನಾಥದಲ್ಲಿ, ಅದೇ ರೀತಿಯಲ್ಲಿ ಇವತ್ತಿಗೂ ಮತ್ತೆ 12 ವರ್ಷಕ್ಕೆ ಯಾವಾಗ ಮರದಿಂದ ಕೆತ್ತಾರೆ ಅದೇ ಒಂದು ಇನ್ಸ್ಪಿರೇಷನ್ ಅಲ್ಲಿ ಕೆತ್ತಾರೆ. ಅದಕ್ಕೆ ಪೂರ್ತಿ ಕೈಯನ್ನ ಮಾಡೋದಿಲ್ಲ, ಪೂರ್ತಿ ಕಾಲನ್ನ ಮಾಡೋದಿಲ್ಲ, ಡೀಟೇಲಿಂಗ್ ಅನ್ನ ಮಾಡೋದಿಲ್ಲ, ಮುಖದ ಕಣ್ಣೇ ಹೈಲೈಟ್ ಅದರಲ್ಲಿ. ಹೀಗೆ ಈ 3 ಮೂರ್ತಿಗಳು ಇಂದ್ರದ್ಯುಮ್ನನಿಗೆ ಸಿಗ್ತವೆ. ಅದನ್ನೇ ಅವನು ಪ್ರತಿಷ್ಠಾಪನೆ ಮಾಡಿ ಇವತ್ತು ನಾವು ಏನು ವಿಶ್ವವಿಖ್ಯಾತವಾಗಿರುವಂತಹ ಪೂರಿ ಜಗನ್ನಾಥದಲ್ಲಿ ರಥಯಾತ್ರೆಯನ್ನ ಮಾಡ್ತೀವಿ. ಪ್ರಪಂಚದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾರೆ. ಅದಕ್ಕೆ ಅದರದ್ದೇ ಆಗಿರುವಂತಹ ಮಾನ್ಯತೆ ಇದೆ. ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ರಥಯಾತ್ರೆ ಯಾವಾಗ ಹೊರಡ್ತಿತ್ತಲ್ಲ, ಅದು ಎಷ್ಟು ಫೋರ್ಸ್ ಅಲ್ಲಿ ಇರ್ತಿತ್ತು ಅಂತಂದ್ರೆ ಯಾರು ಅಡ್ಗೆಡ್ ಬಂದ್ರು ಅಂತಂದ್ರೆ ಅವ್ರನ್ನ ತುಳ್ಕೊಂಡು ಹೋಗ್ಬಿಡ್ತಿರ್ತಲ್ಲ. ಆ ಒಂದು ಫೋರ್ಸ್ ಅನ್ನ ನೋಡ್ಬಿಟ್ಟು ಅವರು ಜಗರ್ನಾಟ್ ಅಂತ ಏನ್ ಇವತ್ತು ಇಂಗ್ಲಿಷ್ ಅಲ್ಲಿ ವರ್ಡ್ ಇದೆ, ಅನ್ಕಂಟ್ರೋಲೆಬಲ್ ಫೋರ್ಸ್, ಅದರ ನಿಜವಾದ ಅರ್ಥ ಜಗನ್ನಾಥ ಅಂತ ಬರುತ್ತೆ. ಅದಾದ ನಂತರದಲ್ಲಿ ಇವರು ಬಂದ್ ಮಾಡ್ಸಕ್ಕೆ ನೋಡಿರ್ತಾರೆ ಬ್ರಿಟಿಷರು. ಕಳೆದ 800 ವರ್ಷಗಳಿಂದ ಇನ್ನೂ ಕೂಡ ಧ್ವಜ ಪರಿವರ್ತನೆ ಅನ್ನೋದು ನಡ್ಕೊಂಡು ಬರ್ತಾ ಇದೆ. ಆ ಬ್ರಹ್ಮ ಪದಾರ್ಥ ಅಂತಂದ್ರೆ ಇವತ್ತಿನ ಸೈಂಟಿಫಿಕ್ ರೀಸನಿಂಗ್ ನಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು, ಭವಿಷ್ಯ ಮಾಲಿಕೆಯಲ್ಲಿ ಇದ್ರ ಬಗ್ಗೆ ಇರುವಂತಹ ಉಲ್ಲೇಖಗಳು ಏನೇನು, ಈ ಮಿರಾಕಲ್ಸ್ ಅನ್ನೆಲ್ಲ ಯಾವ ರೀತಿ ತಿಳ್ಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವಾರದ ಪಾರ್ಟ್ 2 ನಿರೀಕ್ಷೆ ಮಾಡ್ತಾ ಇರಿ. ಇವತ್ತಿನ ಈ ಎಪಿಸೋಡ್ ಅನ್ನುವಂಥದ್ದು ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಚಂದ ಭಾಷೆಯಲ್ಲಿ ನನಗೆ ಹೇಳೋದನ್ನ ಮರಿಬೇಡಿ. ದಯವಿಟ್ಟು ಈ ಒಂದು ವಿಡಿಯೋವನ್ನ ನಿಮ್ಮ ಪ್ರೀತಿ ಪಾತ್ರರೆಲ್ಲರಿಗೂ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ. ಈ ತರ್ಕಕ್ಕೆ ನಿಲುಕದ ಪೂರಿ ಜಗನ್ನಾಥದ ಕೆಲವೊಂದಷ್ಟು ಮಿರಾಕಲ್ಸ್ ಅನ್ನೋದು, ಅನ್ಬಿಲಿವೇಬಲ್ ಸ್ಟೋರೀಸ್ ಅನ್ನೋದನ್ನ ಮುಂದಿನ ವಾರದ ಪಾರ್ಟ್ 2 ಅಲ್ಲಿ ಕೇಳೋಕೆ ರೆಡಿ ಆಗಿರಿ. ಜೈ ಜಗನ್ನಾಥ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.